ಅಯ್ಯವ್ವ ನಡ ಎಲ್ಲ ಬಿತ್ತಯ್ಯವ್ವ, ನಡಾನು ಸಾಕತ್ತು ಹೋಗತ್ತಾಗ ಹಾಳಾಗ್ಯತ್ತಾಗ. ಈಗಿನ ಒಂದು ಜಂಡು ಬಾಂಬ್ ತೊಗೊಂಬರ್ಲೆ. ಏ ಜ್ಯೋತಿ, ಒಟ್ಟು ಜಂಡು ಬಾಂಬ್ ತೊಗೊಂಬ. ನಡ ನನ್ನ ನೋವಾಕತ್ತೈತಿ ವಯ್ಯವ್ವ ಆತಾಗ, ಬೆಳಗಿಂದ ಕೆಲಸ ಮಾಡಿ ಮಾಡಿ ಸಾಕತ್ತಾಗ. ಅದೇನು ಓದಿ ಬಕ್ ಬರ್ಲಿ ಬೀಳ್ತಾಳ ಏನೈಕೆ, ಒಂದು ಕೆಲಸಕ್ಕರ ಕೈ ಹಾಕ್ತಾಳನ. ಅವ ಜಂಡು ಬಾಂಬ್ ಖಾಲಿ ಆಗೈತಿ, ಖಾಲಿ ಬಾಟ್ಲಿ ಐತಿ ನೋಡ್ಕೊಡ್ಲೇನು? ಖಾಲಿ ಬಾಟ್ಲಿ ತಗೊಂಡೇನು ತಲೆಗೆ ದಬಾಕೊಲೇನ ಸ್ವಾದ್ಗೇಡಿ? ಹೋಗಲ್ ಆ ಸಾಸಿ ಡಬ್ಬಿ ಕಡೆ ಒಂದು 5 ರೂಪಾಯಿನ ಐತಿ, 2 ರೂಪಾಯ್ದು 2 ಜಂಡು ಬಾಂಬ್ ಅಂತ ಪ್ಲೇಸ್ ತೊಗೊಂಬರುವ ಅದನ್ನ. ಅಲ್ಲಿ ಬಿ ಒಂದು 30 ರೂಪಾಯಿ ಕೊಡು, ದೊಡ್ಡದೇ ತಂದ್ಬಿಡ್ತೀನಿ. ಅಯ್ಯೋ ರೊಕ್ಕ ಬೇಕಲ್ಲ ತಾಯಿ ಕೊಡಾಕ 30 ರೂಪಾಯಿ. ಮುಗಿದೋತು. ನಿಮ್ಮ ಅಪ್ಪ ತಂದು ರೊಕ್ಕ ಕೊಟ್ಟಂಗಾತ, ನನ್ನ ಕೈಯಾಗ ರೊಕ್ಕ ಇದ್ದಂಗಾತ. ಅಲ್ಲ ಕೊಡಕ್ಕೆ ನಿಮ್ಮ ಅಪ್ಪನ ಕಡೆನೇ ಇರ್ಬೇಕಲ್ಲ. ಅಯ್ಯೋ ದೇವ್ರೇ, ರೊಕ್ಕಿಲ್ಲವ. ಹೋಗದೆ ಮೆಂತ ಪ್ಲೇಸ್ 2 ತರು ಹೋಗು. ಅಲ್ಲ ಏನಾಯ್ತು ನಿಂಗೆ? ನಡ ಜಗ್ಗ ನೋವಾಕತ್ತೈತಿವ. ಅಯ್ಯೋ ದೇವ್ರೆ, ಬೆಳಗ್ಗಿಂದ ಕೆಲಸದಿಂದ ಸ್ವಲ್ಪ ಆತ. ಅಷ್ಟು ಬಾಂಡೆ ತಿಕ್ಕಿ ಕಸ ಹೊಡೆದು ಕಲ್ವರಿಸಿ ಜಳಕ ಮಾಡಿ ಪೂಜೆ ಮಾಡಿ ನಾಷ್ಟಾಕ್ ಮಾಡಿ ಅರ್ಬಿ ಒಗದು ಹಾಕಿ ಈಗ ಮುಕುಳಿ ಹಚ್ಚಿ ಕುಂತ ನೋಡೋಟು. ಪಾಪ ಅಕ್ಕ ಇದೆಲ್ಲ ಮಾಡ್ತಿದ್ಲು, ಮತ್ತೆ ಅಡಿಗೆ ಮಾಡ್ತಿದ್ಲು, ಎಲ್ಲ ಮಾಡಿದ್ರು ಬತ್ತು ಬೈತಿದ್ದೆ ಈಗ ನೀನು. ನೀ ಏನು ಕೆಲಸ ಮಾಡ್ತೀಯ ಹಂಗೆ ಹಿಂಗೆ ಅಂತೇಳಿ. ಈಗ ಗೊತ್ತಾತನ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತೇಳಿ. ಅಲ್ಲ ನೀನು ನನಗೆ ಒಂದು ಹೇಳು, ಕಬ್ರಿಗೇಡಿ ನೀನೇನು ನನ್ನ ಮಗಳ ಏನು ಶತ್ರುನ? ಅಕ್ಕಿ ಕೇಳೋದ್ರಾಗ ಏನ್ ಟೈಪ್ ಐತ್ ಬಿಡು. ಮತ್ ನನ್ ಮಗಳು ಇದೆಲ್ಲ ಕೆಲಸ ಮಾಡ್ತಿದ್ದಿಲ್ಲನ? ಆಕಿನ ನಿನ್ನಂಗ ಜಂಡು ಬಾಂಬ್ ಹಚ್ಕೊಂಡ್ ಕುಂದಿರ್ತಿದ್ಲು. ಕುಂದ್ರಾಕ್ ನೀನಾರ ಎಲ್ಲಿ ಬಿಡ್ತಿದ್ದಿ? ಒಂದ್ ಕೆಲ್ಸ ಆಗ್ತಿದ್ದಂಗ ಒಂದ್ ತೋರಿಸ್ತಿದ್ದಿ, ಒಂದ್ ಕೆಲ್ಸ ಆಗ್ತಿದ್ದಂಗ ಇನ್ನೊಂದ್ ಕೆಲಸ ತೋರಿಸ್ತಿದ್ದಿ. ಆಕಿನ ಒಂದಿನಾರ ನೆಮ್ಮದಿಯಾಗಿರಕ್ ಬಿಟ್ಟಿಯ ನೀನ? ಮದುವೆ ಆಗ ಮಟ್ಟ ಮದುಮಗಳ ಅನ್ನೋದು ನೋಡದ ಕೆಲಸ ಮಾಡ್ಸಿ ಈ ಕಡೆ. ರೀ ಮುಚ್ಚರಿ ಬಾಯಿನ, ಆಕಿಗೂ ನನಗೂ ಒಂದಾಕತ್ತೇನ್ರಿ? ಆಕಿ ಹರಿದ ಹುಡುಗಿ, ನಾನು ವಯಸ್ಸಾದಕ್ಕೆ. ಹಡದ ನಡನಂದ ಹಡದ ಹೊಟ್ಟಿ ನಡ ನೂತಿರ್ತತಿ. ಆಕಿಗೂ ನನಗೂ ಒಂದ ಹೋಲಿಸ್ತೀಯಲ್ಲ, ಆಕಿ ಏನಿಂದ ಸಣ್ಣಕಿ. ಆಕಿ ವಯಸ್ಸಿನಾಗ ಇದಕ್ಕೆ ಜಾಸ್ತಿ ಕೆಲಸ ಮಾಡ್ತಿದ್ದೆ ನಾನು. ಏನು ವಯಸ್ಸಿನ ಹುಡುಗಿಯರು ಪಾದ್ರಸ ಇದ್ದಂಗೆ ಇರ್ಬೇಕು, ಗೊತ್ತಾನ? ಅಯ್ಯೇ ನನ್ನ ವಯಸ್ಸಿಗೆ ಆಕಿ ವಯಸ್ಸಿಗೆ ಹೋಲಿಸ್ತಾರೆ ಇವ್ರು. ಆದ್ರೂ ಒಪ್ಕೊಳ್ಳಲ್ಲ. ಏನ್ ಒಪ್ಕೋಬೇಕ? ಜಂಡು ಬಾಂಬ್ ಬಾಟ್ಲಿ ತರ್ಬೇಕಂತ? ಜಂಡು ಬಾಂಬ್ ತರ್ಬೇಕು, ರೊಕ್ಕ ಕೊಡ್ರಿ ಹಂಗಾರ 30 ರೂಪಾಯಿ. ನನ್ನ ಕಡೆ ಈಗ ರೊಕ್ಕಿಲ್ಲ. ಏನ 1 ತಾರೀಕು ಈಗ ಬಡ್ಡಿ ಕೊಡ್ಬೇಕು. ಸೋಮಪ್ಪಂದು ಬಡ್ಡಿ ಕೊಡ್ಬೇಕು 500 ರೂಪಾಯಿ. ಅದನ್ನ ಕೊಟ್ಟ ಮೇಲೆ ವಿಚಾರ. ನೋಡು ಹಾಳಾದಕ್ಕಿ ದುಡ್ದು ಏನೊಂದು 2 ವರ್ಷ ಅವ್ರ ಅಪ್ಪ ಕೊಡ್ತಾಳೇನ ಅನ್ನಂಗೆ ನಾಟಕ ಮಾಡಿ ಕೆಲ್ಸಕ್ಕೆ ಸೇರಿದ್ಲು. ನೆಟ್ಟಿಗೆ ಒಂದು 2-3 ತಿಂಗಳು ಹೋಗ್ಲಿಲ್ಲ ಆ ಕೆಲ್ಸಕ್ಕೆ. 2 ತಿಂಗಳು ಹೋಗಿ 2 ಪಗಾರ ತೊಗೊಂಡ್ಲು. 3 ತಿಂಗಳಿಗೆ ಅವ್ರಿಗೆ ಹೇಳಿ ಕೆಲಸ ಬಿಟ್ಟು ಮದುವೆ ಮಾಡ್ಕೊಂಡು ಹೋದ್ಲು. ಅಯ್ಯೇ ಇಂಥ ಮಕ್ಳು ಇರ್ಬೇಕು ಎಲ್ಲರಿಗೆ ಉದ್ಧಾರ. ನೋಡು ಸಾಲದಾಗ ಸಿಗಿಸಿ ಈಗ ಬಡ್ಡಿ ಹೊಂಟ್ರೆ ಬಡ್ಡಿ ಹೊಂದಿಸಿ ಕೊಡ್ಬೇಕು. ಇಲ್ಲಿ ನಾವು ಹೊಟ್ಟಿಗೆ ಏನು ತಿಂತೀವಿ ಏನು ಬಿಟ್ವಿ ಏನು ಖಬರಿಲ್ಲ. ಅಯ್ಯ ದೇವ್ರೇ, ಇಂಥ ಮಕ್ಕಳನ್ನ ದೇವ್ರು ಕೊಡ್ಲೇಬಾರ್ದು. ಏಯ್ ಮುಚ್ಚಬಾಯ್, ನಾಳೆ ನಿನ್ನ ಮಗಳ ಮದುವೆ ಮಾಡ್ಬೇಕಂದ್ರು ಸಾಲನ ಮಾಡ್ಬೇಕು ನಾನು. ಬರೀ ಆ ಹುಡುಗಿದ್ ಒಂದು ಹೊತ್ತು ಹುರಿತಾಳ. ಹೆಚ್ಚಿಗೆ ಭಾಳ ಮಾತಾಡಕ್ ಹೋಗ್ಬೇಡ. ಏನ ನಾವಿರೋದ ಹಿಂಗ್ ನೋಡಿ ಹೆಂಗ್ ಮಾಡ್ತೀಯ ಹಂಗಾರ ಇರೋದಿರ್ತೀಯ ಏನ್ ಮನೆ ಬಿಟ್ಟು ಹೋಗ್ತೀಯ ನೋಡಿ ವಿಚಾರ ಮಾಡು. ಸಾಕಾಗೈತೆ ನನಗಂತರು. ಹೋಗೋದಾದ್ರೆ ನಿಮ್ಮ ಅಪ್ಪನ ಮನೆಗೆ ನೀವು ಹೋಗು, ನನ್ನ ಮಗಳನ್ನ ಇಲ್ಲೇ ಬಿಟ್ಟು ತೆಗಿ ಸಾಕತ್ತಾಗ. ಅಲ್ಲ ಹೇಳ್ತಾ ಅದೇನಿ ಮತ್ತೆ ಅದನ್ನ ಮಾತಾಡ್ತಾಳೆ. ಮತ್ತೆ ಮದುವೆ ಮಾಡ್ಕೊಡ್ತೀಯ ಹಂಗ ಅಡ್ಡಾಡಕ್ ಬಿಟ್ಬಿಡ್ತೀಯ ಆಕಿನ್ನ. ಮದುವೆ ಮಾಡಿ ಕೊಟ್ಟೈತಿ, ನಮ್ಮ ಕರ್ತವ್ಯ ಅದ. ಅದನ್ನ ಅಂದ್ ಇದನ್ನ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ಇರು ಒಟ್ಟು. ಆತಪ್ಪ, ನಾನು ಏನು ಅಂದಿಲ್ಲ, ನೀವ ಬಂದು ತಡವದ್ ನನ್ನ ಹತ್ತಾಗ. ನನಗೆ ಜಂಡು ಬಾಂಬ್ ಬೇಕು, ರೊಕ್ಕ ಕೊಡ್ರಿ ತರತ್ತಾಳ. ಬಾರ್ವಾ ಕೊಡ್ತೀನಿ, ನಾನಾ ಅಲ್ಲೇ ಹೊಂಟನಿ, ಕೊಡಿಸಿ ಕಳಿಸ್ತೀನಿ ಬಾ. ಏನಾರ ಮಾತಾಡತ್ಲೆ ಮೈ ಮ್ಯಾಗ ಬರ್ತಾರ. ಅಯ್ಯೋ ದೇವ್ರೆ, ನನ್ನ ಪರಿಸ್ಥಿತಿ ಈಗ ಹಿಂಗಾದ್ರೆ ಮುಂದೆ ಹಂಗ ಅಯ್ಯವ್ವ. ಬರ್ಲಿಕ್ಕೆ ಬಸರು ಬಾಣೆತನ ಅಂತ ಏನಾರ ಬಂದ್ರೆ ನಾನು ಯಾಕೆ ಮಾಡಕ್ಕೆ ಹೋಗ್ಲಿ? ಏನು ಹರ್ಕತ್ ಬಿದ್ದೈತಾರೆ ನನಗೆ? ಇಲ್ಲಿಷ್ಟು ಸಾಲ ಹೇರೋಗಳಲ್ಲ ನೋಡಂತ ತಡಿ, ಇನ್ನು ಬರೋಕೆದಾಳಲ್ಲ ಮತ್ತೊಮ್ಮೆ. ಅವಾಗೇನದೇನು ಅಕ್ಕಿ ಗಂಡ ಏನು ಇದ್ದಂಥವನ ಇಲ್ದಂಥವನ ಎಲ್ಲ ಗೊತ್ತಾಕತಿ. ಆದರೂ ಈಕೆಗೆ ಇಷ್ಟು ಚಲೋ ಮನೆ ಸಿಕ್ಕಿಬಿಡ್ತಲ್ಲ, ಅದೇ ನಂಗೆ ಬೇಜಾರು. ನಮ್ಮ ತಮ್ಮನ್ನೇ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾಳಾದಕ್ಕಿ ಪಾಪ ನಮ್ಮ ತಮ್ಮ. ಈಕಿನ್ನೇ ನೆನೆಸ್ಕೊಂಡು ಈಕಿ ಸಲುವಾಗಿ ಜೈಲಿಗೆ ಹೋತು ಪಾಪ. ಏನು ನನ್ನ ತಮ್ಮಂದು ಇನ್ನೂ ಇನ್ನು ಮುಂದಿನ ತಿಂಗಳು ಬಿಡುಗಡೆ ಆಕತ್ತೀವೋ, ಇದೇ ತಿಂಗಳು ಆಕತ್ತೀವೋ ಏನೋ, ಜೈಲಿಗಾರ ಹೋಗಿ ಬರ್ಬೇಕಾಗೈತಿ, ನೋಡ್ಕೊಂಡಾರ ಬರ್ಬೇಕಾಗೈತಿ ಪಾಪ. ನಾನು ನೋಡಕ್ಕೆ ಹೋಗಿಲ್ಲ ಅಂತ ನಮ್ಮ ತಮ್ಮ ಅದು ಎಷ್ಟು ಬೇಜಾರು ಮಾಡ್ಕೊಂಡಾನೋ ಏನೋ. ಈ ಹಾಳಾದ ಮದುವೆ ಗದ್ದಲಾಗ ಹೋಗಕ್ಕೆ ಆಗಿಲ್ಲ ನಂಗೆ, ನೋಡಕ್ಕೆ ಹೋಗಿ ಬರ್ಬೇಕಾಗೈತಿ ಪಾಪ. ರೀ ನಾ ಒಂಚೂರು ಊರಿಗೆ ಹೋಗಿ ಬರ್ತೀನಿ. ಯಾವ ಊರಿಗೆ? ಇನ್ಯಾವ್ರಿಗೆ? ನಮ್ಮ ಅವ್ನ ಮನೆಗೆ ಹೋಗಿ ಬರ್ತೇನೆ ನೋಟ್ಟು. ಈಗ ಮನ್ಯಾಗ ಯಾರೂ ಇಲ್ಲ, ಒಂಚೂರು ಹೋದ್ನೆ 2 ದಿನ ಪಾಪಕ್ಕಿಗೂ ಅಲ್ಲಿ ಏನು ಮಾಡ್ಕೊಂಡ್ಲ ಏನು ಬಿಟ್ಲ ಏನು ತಿನ್ಲ ಯಾರಿಗೆ ಗೊತ್ತು. ವಯಸ್ಸೊಂದು ಆಗೈತಿ ಪಾಪ. ಇಷ್ಟು ದಿನ ಯಾರು ಇರ್ತಿದ್ರಲ್ಲಿ? ಇಷ್ಟು ದಿನ ಯಾರು ಇರ್ತಿದ್ದಿಲ್ಲ, ಆದ್ರೆ ಈಗ ಒಂದು 3-4 ದಿನದಿಂದ ನನ್ನ ಮಗಳಿದ್ಲು. ಈಗ ಮತ್ತೆ ವಾತ ಅಲ್ಲ ನಮ್ಮವ್ವ ನಮ್ಮಪ್ಪ ಇಬ್ಬರು ಅದರಲ್ಲ. ಓಯ್ ನಿನ್ನ ಮಗಳ ಸುದ್ದಿ ಬಿಡು, 4 ದಿನದಿಂದ ಇದ್ದಿದ್ದು. ಮೊದ್ಲಾದ್ರೂ ನಿನ್ನ ತಮ್ಮ ಇಲ್ಲೇ ಶಟಿತಿದ್ದ, ವರ್ಷ ಪೂರ್ತಿ ಬೆಳಗ್ಗೆ ಚಂಜಿ ಕೈಲೇ ಬಿದ್ದಿರ್ತಿದ್ದ. ಏನ್ ಅಲ್ಲೇ ನಿಮ್ಮವ್ವ ನಿಮ್ಮಪ್ಪ ಇಬ್ಬರೇ ಇರ್ತಿದ್ದಿದ್ದು. ಏನ್ ಹೊಸ್ತಾಗಿ ಈಗ ಅದಾರ ಅನ್ನಂಗೆ ಓಡಿ ಹೊಂಟಿಯಲ್ಲ ನೀನು. ಯವ್ವ ಆತ್ ಬಿಡ್ರಿ, ಏನೋ ಒಂದು ಯವ್ವ ಹೆಂಗ ಏನು ಎತ್ತ ಮಗಳು ಚಲೋ ಸಂಸಾರ ಮಾಡ್ತಾಳ ಇಲ್ಲ ಏನಾರ ಅಂದ್ಲಾ ಅಂತ ಕೇಳೋದು ಬೇಡನ್ರಿ. ಆಕಿ ಇದ್ದಾಗ ಮಾತಾಡಿದ್ರೆ ಆಕಿ ಸಿಟ್ಟು ಬರ್ತೈತಿ. ಅದಕ್ಕೆ ಆಕಿಲ್ದಾಗ ಈಗ ನಮ್ಮ ಅವ್ನ ಕಡೆ ಮಾತಾಡ್ಕೊಂಡ್ಬಿಡ್ತೀನಿ. ಮಾತಾಡ್ಕೊಂಡು ಒಟ್ಟು ಏನಾರ ತಿಳಿಸಿ
ತಿಳಿಸಿ ಬುದ್ಧಿ ಹೇಳಕ್ ಬರ್ತೈತ್ರಿ. ಬುದ್ಧಿ ಇಲ್ಲೇ ಇಷ್ಟು ದೊಡ್ಡ ಮಗಳಾಗಿ 20 ವರ್ಷ ಮದುವೆ ಮಾಡಿಕೊಡೋ ಮಟನೂ ಕಲ್ಸಿಲ್ಲ, ಈಗ ಕಲ್ಸಾಕೋಕಿಯೇನ? ಯಾಕ ಶಾಂತ ಎಲ್ಲ ಮಾಡ್ಕೊಂಡು ಹೋಗುದಿಲ್ಲನ? ಅಕ್ಕಿಗೆ ಯಾರು ಹೇಳ್ಕೊಟ್ರ ಮತ್ತೆ? ನಿನ್ನವನ ಆಕಿ ನನ್ನ ಮಗಳಾಕಿ, ನಾ ಹೇಳ್ದಂಗೆ ಎಲ್ಲ ಮಾಡ್ಕೊಂಡು ಹೋದ್ಲು ಅಂತ ಇವತ್ತು ಹೌದು ಅನ್ನಿಸ್ಕೊಳಕತ್ತಾಳ ಗಂಡನ ಮನ್ಯಾಗ. ಏನ ಎಲ್ಲ ಬಾಳೆ ಬದುಕು ಎಲ್ಲ ಕಲ್ತಾಳ, ನೀ ಹೇಳಕ್ ಬಂದ್ಬಿಟ್ಲಿಕ್ಕೆ. ಹೌದೌದು. ಚಲೋ ಆದ್ರ ನಿಮ್ ಮಗಳು, ಕೆಟ್ಟ ಆದ್ರ ನಮ್ಮ ಮಗಳು. ಈಗ ಏನೀಗ ಹೋಗ್ಬೇಕನು ಹೋಗು, ಏನು ಈ ವಸ್ತಿ ಇರಕ್ಕೆ ಬರಕ್ಕೆ? ವಸ್ತಿ ಇರ್ತೇನ್ರಿ, ಅದೇಂಗ್ ಹೋಗಿ ಏನ್ ಮುಟ್ಟ ಹಂಗ ಬರ್ಲೇನು? ಈ ಆಗ್ಲಿ ಟೈಮ್ ಇಷ್ಟೊತ್ತಾತಿ, ಇನ್ನು ಇಲ್ಲೇ ಅದನಿ, ಮತ್ತೆ ವಸ್ತಿ ಇರಕ್ಕೇನ ಬರಕ್ಕೆ ಅಂತ ಕೇಳ್ತಿರಲ್ಲ. ಹೋಗಕ್ಕೆ ಎಷ್ಟೊತ್ತಾಕತಿ? 1 ಗಂಟೆ ಆಕತಿ. ಅದಕ್ಕೆ 1 ಗಂಟೆಗೆ ಈಗ ಹೋಗಿ ಅಂದ್ರೆ ನಿಮ್ಗೆ ಅಡಿಗೆ ಎಲ್ಲ ಮಾಡಿಟ್ಟೇನಿ. ಹೆಂಗ ಮತ್ತೆ 5-6 ಗಂಟೆ ಅಂದ್ರೆ ಎದ್ದು ಬಂದ್ಬಿಡ್ಲೇನು ನಾನು? ಹೋಗಿ ಮುಟ್ಟಕ್ಕೆ 1 ತಾಸು ಬೇಕು. ಇಲ್ಲ, ನಾಳೆ ಬರ್ತೇನೆ. ನಾಳೆ ಬರ್ತೀಯನ? ಸರಿ, ನಾಳೆ ಬಾ ಹಂಗಾರ. ನನಗೆ ಅಡಿಗೆ ಮಾಡಿಟ್ಟಿಲ್ಲ, ಮತ್ತು ನನಗೆ ಅದನ್ನ ಮಾಡ್ಕೋ ಇದನ್ನ ಮಾಡ್ಕೋ ಅಂತ ಹೇಳಾಕೋಬಿಡ ನನಗೆ. ನನಗೆ ಗೊತ್ತೈತ್ರಿ, ಏನು ಹೊಸ್ತಾಗಿ ನೋಡಾಕತ್ತೇನೆ ನಿಮ್ಮನ್ನ? ಏನು ಹೊಸ ಮದ್ಮಗಳು? ಸುಮ್ಮನೆ ರೀ, ಅಡಿಗೆ ಎಲ್ಲ ಮಾಡಿಟ್ಟಿನಿ. ಈಗೂ ಹಾಕತಿ, ರಾತ್ರಿಗೂ ಹಾಕತಿ. ನಾಳೆ ಬೆಳಿಗ್ಗೆ ಒಂದು ನಾಷ್ಟ ಆ ಬಸವನ ಅಂಗಡಿಯಾಗ ಒಂದು ಪುರಿ ತಿನ್ರಿ. ಮಧ್ಯಾಹ್ನ ಮಟ ಬರ್ತೇನೆ ನಾನು. ಬರುವತ್ನಾಗ ಒಂಚೂರು ಏನಾರ ಕಟ್ಕೊಂಡ್ ಬರ್ತೇನೆ. ಹಾಂ, ಹಂಗಾರ ಹೋಗು. ನಾನು ಇಲ್ಲ ಅಂತೇಳಿ ಈಡೇ ಕುಡ್ಕೊಂತ ಕುಂದ್ರಾಕ್ ಹೋಗ್ಬೇಡ್ರಿ. ಏನ ಏಟ್ ಕುಡಿತೀರಿ ಅಟ್ಟ ಕುಡ್ದು ಉಂಡು ಮಕ್ಕೋರಿ. ಮನ್ಯಾಗ ಹೇಳೋರಿಲ್ಲ ಕೇಳೋರಿಲ್ಲ, ಹಿಂಗಾಗ್ಬಿಡ್ತೈತಿ ನಿಮ್ಗೆ. ಬಿಟ್ಟು ಹೋಗ್ಬಾರ್ದು ಅಂತ ಅನಿಸ್ತತಿ. ಅಲ್ಲೊಂದು ಕರ್ಮ ಕೇಳಕ್ಕಾಗಂಗಿಲ್ಲ, ಅಲ್ಲೊಂಚೂರು ಹೋಗಿ ಬರ್ಬೇಕು ಅನ್ನೋದು ಒಂದು ಜೀವ ಬಡ್ದಾಡ್ತತಿ. ಹಂಗಾಗಿ ಅತ್ತಾಗೂ ಬಡ್ದಾಡ್ತೈತಿ ಜೀವ, ಇತ್ತಾಗೂ ಬಡ್ದಾಡ್ತತಿ. ನೋಡ, ನೀ ಹಿಂಗೆ ಕಿರಿಕಿರಿ ಮಾಡಿದ್ರು ನೋಡಿ, ನಿನ್ ಮತ್ತೆ ಡೈವರ್ಸ್ ಕೊಟ್ಬಿಡ್ತೇನೆ. ಮತ್ತೆ ನಾನು ತಲೆ ಕೆಡ್ತಂದ್ರೆ ಡೈವರ್ಸ್ ಮೊದ್ಲ ಕೊಡೋಕೆ ಬೇಡ. ಇಷ್ಟ ತಡ ಮಾಡಿ 2 ಹೊಡೆದು ಅವ್ನು ಮದುವೆ ಮಾಡಿ ಕೊಟ್ಟಿಂದ ಯಾಕೆ ಕೊಡ್ತೀರಿ? ಮೊದ್ಲ ಕೊಟ್ಟಿದ್ರೆ ಸುಮ್ ಬೇರೆ ಯಾರನ್ನಾರು ಲಗ್ನ ಆಗಿ ಚಂದಾಗಾರ ಇರ್ತಿದ್ದೆ ನಾನು. ನಿನ್ನವನು ಹೊಡೆಯಂಗಿಲ್ಲ ಬಡಿಯಂಗಿಲ್ಲ, ಏನು ಅನ್ನಂಗಿಲ್ಲ. ಹೇಳಿದ ಮಾತು ಕೇಳ್ಕೊಂಡು ಸುಮ್ಮನೆ ಇರ್ತೇನೆ. ಅದೇನೋ ಅಂತಾರಲ್ಲ, ದಬ್ರಿ ತೊಗೊಂಡ್ರೆ ಚಮಚಪ್ರಿ ಅನ್ನಂಗೆ ನೀನು ಮದುವೆ ಮಾಡ್ಕೊಂಡಿದ್ದೆ ನಿಮ್ಮ ತಮ್ಮ ಇವತ್ತಿನವ್ರಿಗೆ ಇಲ್ಲೇ ಸೆಟಿತಿದ್ದ. ಅವಂಗೂ ಕೂಳಾಕಿ ನಿನಗೂ ಕೂಳಾಕಿ ಜೋಪಾನ್ ಜತ್ನ ಮಾಡಿ ನಿಮ್ಮ ಕಡೆ ಅನಿಸ್ಕೋಬೇಕನ್ನ ನಾನು. ಬೂಟ್ಲೆ ಹೊಡ್ದೇನೆ, ಹಂಗಲ್ಲ ಬೂಟ್ ಬಾಯಾಗಿಟ್ಟು. ನಿನ್ನವನು ತಲೆ ಹಿಡಿಸ್ತೀರ ನಮ್ಗೆ. ನೋಡ, ಭಾಳ ಹಾರಾಡಕ್ ಹೋಗ್ಬಿಡ ನೀನೆ. ಹೋಗಿ ಬಾ, ನಾ ಏನು ಕುಡಿಯೋದಲ್ಲಿ ತಗೋ ಅಷ್ಟು. ಸರಿ, ಬರ್ತಾನೆ. ಇದಕ್ಕಿದ್ದಂಗೆ ಎದ್ದು ಹೊಂಟಾಳ, ಮತ್ತೆ ನಾಟಕ ಮಾಡ್ತಾಳ. ಬಸ್ ಸ್ಟ್ಯಾಂಡ್ ಮಟ್ಟ ಬಿಡ್ಬರ್ರಿ. ನಾತ್ ಬ್ಯಾಗ್ ತರ ಹೋಗು. ಬ್ಯಾಗ್ ಅನ್ನಕೇನು, ಒಂದು ಸೀರೆ, ಒಂದು ಲಂಗ, ಒಂದು ಜಂಪರು, ಹೌದಿಲ್ಲ? ಒಂದು ಹಾಳಾಗಿಟ್ಕೊಂಬರೋಗು. ಹ್ಞೂ ಹಂಗ ಬೇರೆ ಹಾಳಾಗಿ ಇಟ್ಕೊಂಡು ಹೋಗೋದಲ್ಲ. ಒಂದು ಬ್ಯಾಗ್ ತೊಗೊಂಡೇನು, ಒಟ್ಟು ಅಡಿಗೆ ಮಾಡ್ಕೊಂಡೇನು ತಡಿ. ಅಂದ್ರೆ ಅಲ್ಲಿ ಅಡಿಗೆ ನಿಮ್ಮ ಅವ್ಗ ನಿಮ್ಮ ಅಪ್ಪಗೂ ಯಾಕೆ ಮಾಡಿದ್ರ ಉಳ್ದಿದ್ ನನಗಿಟ್ಟಿ, ಹೌದಿಲ್ಲ? ಹಂಗೇನಿಲ್ರಿ. ಆತಾತ, ನಿನ್ನವ್ ನೆಟ್ ಹರಡ್ತಿ, ಹೋಯ್ ಬಾ. ಮಗಳಿಗೆ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ. ಹಂಗ ಅಲ್ಲಿ ಹೋಗಿರ್ತಿ, ಅಲ್ಲೇ ಬಾಜುಕ ಶಾಂತಾರ್ ಮನಿಗೆ ಹೋಬಾ. ಹೌದು ಪಾಪ, ನನಗೆ ಗೊತ್ತಾಗೋದಿಲ್ಲ ನೋಡು. ನೀವು ಹೇಳಿದ್ರಷ್ಟೇ ಹೋಗ್ತೀನಿ, ನನಗೆ ಗೊತ್ತಾಗಲ್ಲನ್ರಿ. 2 ನನ್ನ ಮಕ್ಕಳೇ. ಅಲ್ಲಿ ಹೋಗಿ ಇಲ್ಲಿ ಹೋಗ್ದಂಗಿರ್ತೀನಿ ನಾನು. ಇಲ್ಲಿ ಹೋಗಿ ಮಾತಾಡಿಸಿ ಆಮೇಲೆ ಅತ್ತಾಗ ಹೋಗಿ ಅಲ್ಲಿ ಮಾತಾಡ್ಸಿ ಬರ್ತೇನೆ. ಸರಿ. ಅಲ್ಲ, ನಿಮ್ಮವ್ವ ನಿಮ್ಮ ಅಪ್ಪಗೆ ಅಡಿಗೆ ತಗೊಳ್ಳೋ ಬದ್ಲಿ ನೀ ಶಾಂತಾರ್ ಮನಿಗೆ ಒಯ್ದಿದ್ರೆ ಆಕಿತ್ತು. ಎಷ್ಟಾದ್ರೂ ಹೊರಗಿನ ಬೀಗ್ರು ಏನು ಅವ್ರಿಗೆ ಹಂಗ ಹೋಗ್ಯ ನೋಡಾಕ ಏನಿಲ್ದಂಗ. ಅಯ್ಯೋ ದೇವ್ರೇ, ತಗೊಂಡೇನ್ರಿ ಅಡಿಗೆನ. ಅವ್ರಿಗೂ ತಗೊಂಡೇನಿ 2 ಬೇರೆ ಕಟ್ಕೊಂಡೇನಿ. ಹಂಗಾರ ಸರಿ, ಹೋಗಿ ಬಾ. ಹೊಸ ಬೀಗ್ರಕ್ಕವಿ ಬರ್ಗೈಲ ಹೋದ್ರ ಚಂದ ಅನ್ಸಂಗಿಲ್ಲ ಏನ. ಬರ್ಲಿ ಹಂಗಾರ. ಬರ್ರಿ, ಅಲ್ಲಿ ಬ್ಯಾಗ್ ಮುಂದ್ಕತ್ತ ಕೊಡ್ಬರ್ರಿ, ವಜ್ಜಕತ್ತದ ಕೈಯಾಗ.